ಗುಂಡ್ಲುಪೇಟೆ ತಾಲೂಕು ಕಚೇರಿಯಲ್ಲಿ ಪ್ರಮಾಣಪತ್ರಗಳಿಗಾಗಿ ಸಾರ್ವಜನಿಕರ ಪರದಾಟ ರೈತ ಸಂಘದಿಂದ ತಹಶೀಲ್ದಾರ್ಗೆ ತೀವ್ರ ತರಾಟೆ ಹಾಗೂ ಒತ್ತಡ. ತಾಲೂಕು ಕಚೇರಿಯಲ್ಲಿ ಆದಾಯ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಸೇರಿದಂತೆ ಇತರೆ ಅಗತ್ಯ ದಾಖಲೆಗಳನ್ನು ಪಡೆದುಕೊಳ್ಳಲು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಪಡುತ್ತಿರುವ ಗೋಳು ಅಷ್ಟಷ್ಟಲ್ಲ. ಕಚೇರಿಯ ಸರ್ವರ್ ಸಮಸ್ಯೆ ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರು ಬೆಳಗ್ಗೆ 7 ಗಂಟೆಯಿಂದಲೇ ತಿಂಡಿ ಊಟವನ್ನು ಬಿಟ್ಟು ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾದ ದಯನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿತ್ಯದ ಪರದಾಟ ಹಾಗೂ ಸಾರ್ವಜನಿಕರ ಆಕ್ರೋಶ. ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ತಾಲೂಕು ಕಚೇರಿಗೆ ಆಗಮಿಸುವ ರೈತರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಮುಂಜಾನೆಯಿಂದಲೇ ಸಾಲಿನಲ್ಲಿ ನಿಲ್ಲುತ್ತಿದ್ದರೂ ಸರ್ವರ್ ಕೈಕೊಡುತ್ತಿದೆ ಎಂಬ ಒಂದೇ ಕಾರಣಕ್ಕೆ ದಿನವಿಡೀ ಕಾಯುವಂತಾಗಿದೆ. ಇದರಿಂದ ದೂರದ ಗ್ರಾಮಗಳಿಂದ ಬರುವ ಜನರಿಗೆ ಬಸ್ ವೆಚ್ಚ ಹಾಗೂ ದಿನಗೂಲಿ ನಷ್ಟದ ಜತೆಗೆ ಮಾನಸಿಕವಾಗಿ ತೀವ್ರ ತೊಂದರೆಯಾಗುತ್ತಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ರೈತ ಸಂಘದಿಂದ ಮುಖಂಡರ ನೇತೃತ್ವದಲ್ಲಿ ತರಾಟೆ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಈ ಗಂಭೀರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಭೀಮನಬೀಡು ರಾಜು ದೇವರಳ್ಳಿ, ಸಿದ್ದಪ್ಪ ಇನ್ನಿತರ ರೈತ ಸದಸ್ಯರುಗಳು ತಾಲೂಕು ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಮಾತನಾಡಿದ ರಾಜು ಅವರು ಸರ್ವರ್ ಸಮಸ್ಯೆ ಮತ್ತು ಇತರೆ ಸಬುಳುಗಳನ್ನು ಹೇಳಿ ಬಡ ಜನರನ್ನು ದಿನವಿಡೀ ಅಲೆಯಿಸುವುದು ಸರಿಯಲ್ಲ. ತಕ್ಷಣವೇ ದಾಖಲೆಗಳ ವಿತರಣೆ ಸರಾಗಗೊಳ್ಳಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಸ್ಥಳದಲ್ಲಿದ್ದ ತಹಶೀಲ್ದಾರ್ ಅವರ ಗಮನ ಸೆಳೆದ ರೈತ ಸಂಘದ ಮುಖಂಡರು, ಕೂಡಲೇ ಸರ್ವರ್ ದೋಷವನ್ನು ಸರಿಪಡಿಸಬೇಕು, ಕೌಂಟರ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರು ಹಾಗೂ ನೆರಳಿನ ವ್ಯವಸ್ಥೆ ಕಲ್ಪಿಸುವಂತೆ ಕಟ್ಟುನಿಟ್ಟಿನ ಒತ್ತಾಯ ಮಾಡಿದರು. ಸ್ಪಂದಿಸಿದ ಅಧಿಕಾರಿಗಳು ಶೀಘ್ರದಲ್ಲೇ ತಾಂತ್ರಿಕ ತೊಂದರೆಗಳನ್ನು ನಿವಾರಿಸಿ ಸಾರ್ವಜನಿಕರಿಗೆ ಸುಲಭವಾಗಿ ದಾಖಲೆಗಳು ಸಿಗುವಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂದೆ ಜನ ಸಾಗರ ಊಟಕ್ಕೆ ಇವಾಗ ಟೈಮು 2 ಗಂಟೆ ಆಗಿದೆ. ಊಟಕ್ಕೆ ಹೋಗಿಲ್ಲ ಪಾಪ ಜನಗಳು. ಯಾವ ಒಂದು ಪರಿಸ್ಥಿತಿಯಲ್ಲಿ ಕಾಯ್ಕೊಂಡು ನೀವು ಕೇವಲ ಒಂದೇ ಒಂದು ನೋಡ್ರು ನಾಳೆ ಬಂದರೆ ಸರ್ವರ್ ಇಲ್ಲ ಅಂತಾರೆ. ಒಬ್ಬರು ಕೂತ್ಬಿಟ್ಟು ಒಂದು ಸರ್ವರ್ ಏನು ಬೇಡ. ಸಂಜೆವರೆಗೆ ಅಮ್ಮಮ್ಮ ಅಂದರೆ ಒಂದು 20 ಜನ 30 ಜನ ಮಾಡ್ಬೋದು ಅರ್ಜಿಗಳಿಗೆ. ಒಬ್ಬನೇ ಇನ್ಸ್ಬಿಟ್ಟು ಇವರು ಅರ್ಜಿಗೆ ಎಷ್ಟು ಜನ ಇದ್ದಾರೆ ಪಾಪ. ಎಷ್ಟೋ ವೃತ್ತರು ಊಟಕ್ಕೆ ಹೋಗಿಲ್ಲ ಅವರು. ಪಾಪ ಜನಗಳ ಕಷ್ಟ ಎಷ್ಟು ತಿಂಡಿ ಮಾಡಿಲ್ಲ.